ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನು ಇದನ್ನು ಡಿಸಿಷನ್ ಮಾಡ್ಬೇಕಾದವ್ರು ಯಾರು? ಇವರಂತೆ ಎಲ್ಲರೂ ನಮ್ಗೆ ಅನ್ಯಾಯ ಆಗ್ಯದ, ನಮಗೆ ಅನ್ಯಾಯ ಆಗ್ಯದ, ನಮಗೆ ಈ ಎಲ್ಲ ಜಗತ್ತಿನ ಎಲ್ಲಿ ಯಾರನ್ನ ಕೇಳಿದ್ರೆ ಕೇಳ್ರಿ, ಹೌದು ನಮ್ಗೆ ಅನ್ಯಾಯ ಆಗ್ಯದ, ನೋವಾಗ್ಯದ, ಎಲ್ಲರೂ ಅದನ್ನ ಹೇಳ್ರೋಣ. ಇಲ್ಲರಿ ನಾವೆಲ್ಲ ಸಮೃದ್ಧ ಇದೀವಿ, ಒಳ್ಳೇದೈತಿ ಅಂತ ಭಾಳಷ್ಟು ಜನ ಕಡಿಮೆ ಹೇಳುವಂಥವ್ರು. ಅದು ಭಾಳ ತಿಳ್ಕೊಳಕ್ಕೆ ಇದ್ದಂಥವ್ರು, ತಿಳ್ಕೊಂಡಂಥವ್ರು ಸಮಾಜದ ಬಗ್ಗೆ ತಾವು ಅದರ ವಿಶಾಲ ಮನೋಭಾವ ಬೆಳೆಸ್ಕೊಂಡಂಥವ್ರು ಹೇಳ್ತಿರ್ತಾರೆ. ಭಾಳ ಕಡಿಮೆ ಪರ್ಸೆಂಟೇಜ್. ಈಗ ಎಲ್ಲರೂ ನಮಗೂ ಅನ್ಯಾಯ ಐತೆ, ನಮಗೆ ಬೇಕು, ನಾವು ಕೊಡೋದಿಲ್ಲಿಂದ ಕೊಡೋದು 17 ಕೊಡ್ಬೇಕು ಇದನ್ನು. ಅದಕ್ಕೆ 1% ನಮಗೆ ಕೊಡ್ರಿ ಅಂತ ಹೇಳ್ತಿದ್ದಾರೆ. 5% ಟೋಟಲ್ ಕೊಡೋದಿತ್ತು ಅವ್ರಿಗೆ. ಇವೇನು 59 ಜಾತಿಗಳು, ಅವ್ರಿಗೆ 1% ಕೊಡೋದ್ರಲ್ಲಿ ತಪ್ಪೇನದ, ಇವರೇ ಬಿಟ್ಟು ಕೊಡಬೇಕು ಅದನ್ನು. ಯಾಕಂದ್ರೆ ಅವರು ಅದಾರ ಅವ್ರೊಳಗೆ, ಅವ್ರಿಗೆ ಎಷ್ಟೋ ಮುಟ್ಟುವುದಿಲ್ಲ, ಇದು ಮೇಲೆ ನಾವು ಹೊಡ್ಕೊಳ್ತಾರೆ, ಲಾಭ ಮಾಡ್ಕೊಳ್ತಾರೆ, ನಾವು ಅಸ್ಪೃಶ್ಯರಾಗಿವಿ ಅನ್ನುವಂಥದ್ದು ಇವರು ಪ್ರಬಲವಾದ ಮತ್ತು ಕರಿಣು ಅದರ ಸುಳ್ಳೇನಲ್ಲ ಅದ್ರೊಳಗೆ. ಅಟ್ಲೀಸ್ಟ್ ಇದರಲ್ಲಿ ಎಡಗೈ ಮತ್ತು ಬಲಗೈದವ್ರ ಮನೆ ಇರ್ತದೆ, ಒಂದು ಎಲ್ಲಿಗೆ ಅನುಕೂಲ ಆಗಿದೆ. ಇವತ್ತು ಸ್ವಲ್ಪ ಎಕನಾಮಿಕಲಿ ಅನುಕೂಲ ಆಗಲಿಕ್ಕೆ ನಿಧಾನಕ್ಕೆ, ನಾವು ಬಯಸಿದಷ್ಟು ಅವ್ರು ಬಯಸಿದಷ್ಟು ಆಗಲಿಕ್ಕಿಲ್ಲ. ಬಟ್ ಹಿಂದಿನ ದಿನಗಳಿಗಿಂತಲೂ ಇವತ್ತು ಇಂಪ್ರೂವ್ಮೆಂಟ್ ಅದಾವೆ, ಇಲ್ಲಂತಲ್ಲ. ಯಾಕಂದ್ರೆ ಅವ್ರು ಕೇರಿಗಳಲ್ಲಿ ಹೋದಲ್ಲಿ ಮತ್ತೆ ಹೋದಲ್ಲಿ ನೋಡ್ತಾ ಇರ್ತೀವಿ, ಹೌದು ಪಾರ್ಟಿ ಇಲ್ಲ, ಇವ್ರು ಬದುಕು ಚೆನ್ನಾಗಾಗ್ಯದ ಅಂತೇಳಿ ಹೇಳೋ ಸ್ಥಿತಿಯೊಳಗೆ ಇದ್ದಾರೆ. ಅಪ್ಪ ಇವರಂತೆ ಊರು ಅಲ್ದಾಡಿದ್ರೆ ಮನೇಲಿ ಇಲ್ಲ, ಎಲ್ಲೋ ಒಂದು ಊರು ಬೈರ್ತದೆ, ಎಲ್ಲೋ ಬಂದಿರ್ತಾರೆ, ಏನೋ ಅವರ ಬೈರೂಪದಾರ ಆಗಿರ್ತಾರೆ, ಬೈರೂಪಗಾರ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಗುರ್ಚಿ ಅಂತೇಳಿ ನೀರು ಏನೋ ಇಟ್ಕೊಂಡು ಹೊಟ್ಟೆ ಜನ ಆಗಿರ್ಬೋದು. ಒಟ್ಟಲ್ಲೆಲ್ಲ ಇಲ್ಲ ಅಂತ ಲಂಬ